3 ಮಸ್ಟ್ ವಾಚ್ ಸ್ಯಾಡ್ ಆನಿಮೆ ಮೂವೀಸ್ ಬಗ್ಗೆ ಮಾತಾಡ್ಕೊಳ್ತಿದ್ದೀನಿ. ಅದರಲ್ಲಿ ಮೊದಲೇ ಮೂವಿ ಹೆಸರು ಸಮರ್ ಗೋಸ್ಟ್. ಈ ಮೂವಿ ರನ್ ಟೈಮ್ ಕೇವಲ 40 ನಿಮಿಷ. ಹಾಗಾಗಿ ನಾನು ಈ ಮೂವಿ ಅದೇ ಸ್ಪಾಯ್ಲರ್ ಜಾಸ್ತಿ ಕೊಡೋಕೆ ಹೋಗಲ್ಲ. ಆದರೂ ಒಂದು ಸಮರಿ ಥರ ಹೇಳ್ಬೇಕಂದ್ರೆ, ಇಲ್ಲಿ 3 ಜನ ಸ್ಟ್ರೇಂಜರ್ಸ್ ಒಟ್ಟಿಗೆ ಮೀಟ್ ಆಗಿ ಒಂದು ಗೋಸ್ಟ್ನ ಹುಡುಕ್ತಿದ್ದಾರೆ. ಏನಕ್ಕೆ ಗೋಸ್ಟ್ನ ಹುಡುಕ್ತಿದ್ದಾರೆ ಅಂದರೆ, ಅವ್ರಿಗೊಂದು ಪ್ರಶ್ನೆ ಕೇಳಬೇಕು ಗೋಸ್ಟ್ ಹತ್ರ. ಏನು ಪ್ರಶ್ನೆ, ಏನು ಹುಡುಕ್ತಿದ್ದಾರೆ, ಅವ್ರು ಹೆಂಗೆ ಮೀಟ್ ಆಯ್ತಾರೆ ಅದನ್ನೆಲ್ಲ ನೀವು ಈ ಮೂವಿಯಲ್ಲಿ ನೋಡ್ಬೋದು. ಆ್ಯನಿಮೇಷನ್ ತುಂಬ ಚೆನ್ನಾಗಿದೆ, ಒಂದು ಅಂಡರ್ ರೇಟೆಡ್ ಆನಿಮೆ ಮೂವಿ ಅನ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು, ನೋಡ್ಬೋದು ನೀವು. ಹಿಂದಿ ಫ್ಯಾಂಡಬಲ್ ಅವೈಲೇಬಲ್ ಇದೆ. ಎರಡನೇ ಮೂವಿ ಬಂದ್ಬಿಟ್ಟು ಐ ವಾಂಟ್ ಟು ಈಟ್ ಎ ಪ್ಯಾಂಕ್ರಿಯಾಸ್. ಈ ಮೂವಿ ಬಗ್ಗೆ ನಾನು ಒಂದು ರಿವ್ಯೂ ಕೂಡ ಮಾಡಿದ್ದೀನಿ. ಇಲ್ಲೊಬ್ಬ ಇಂಟ್ರೋವರ್ಟ್ ಹುಡುಗ ಇರ್ತಾನೆ. ಅಂದರೆ ಅವ್ನು ಎಷ್ಟು ಇಂಟ್ರೋವರ್ಟ್ ಅಂದರೆ ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ, ಯಾರು ಫ್ರೆಂಡ್ಸ್ ಇರಲಿಲ್ಲ, ಅವನಿಗೆ ಕ್ಲೋಸು ಆಯ್ತಿರ್ಲಿಲ್ಲ. ಬರೀ ಲೈಬ್ರರಿಗೆ ಹೋಗೋನು, ಬುಕ್ಸ್ ಓದೋನು, ಅಷ್ಟೇ ಒಂದು ಪ್ರಪಂಚ ಆಗಿತ್ತು. ಆ ಲೈಬ್ರರಿಯಲ್ಲೇ ಒಂದು ಹುಡುಗಿನ ಮೀಟ್ ಆಯ್ತಾನೆ. ಯಾವ ಥರ ಮೀಟ್ ಆಯ್ತಾನೆ, ಆ ಹುಡುಗಿದೇನು ಸೀಕ್ರೆಟ್, ಆ ಹುಡುಗಿ ಇವನ್ನ ಯಾವ ಥರ ಬದಲಾವಣೆ ಮಾಡ್ತಾನೆ, ಇವನು ಯಾವ ಥರ ಬದಲಾವಣೆ ಆಯ್ತಾನೆ, ಒಂದು ಬ್ಯೂಟಿಫುಲ್ ಜರ್ನಿ ತೋರಿಸಿದ್ದಾರೆ. ಒಂದು ಇಂಟ್ರೋವರ್ಟ್ ಹುಡುಗ ಯಾವ ಥರ ಅವನ ಡೆವಲಪ್ಮೆಂಟ್ ಆಗುತ್ತೆ, ಯಾವ ಥರ ಗ್ರೋತ್ ಆಗುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಯಾರ್ಯಾರು ನೋಡಿಲ್ಲ ಅಂದರೆ ಈ ಮೂವಿನ ನೋಡಿ. ಮತ್ತು ಲಾಸ್ಟ್ ಮೂವಿ ಬಗ್ಗೆ ಮಾತಾಡಿದರೆ ಗ್ರೇವ್ಸ್ ಆಫ್ ಫೈರ್ಫ್ಲೈ ಮೂವಿ 1988 ರಿಲೀಸ್ ಆಗಿದ್ದು. ಅದಕ್ಕಾಗಿ ನಾನು ಈ ಮೂವಿನ ಅಷ್ಟು ನೋಡೋಕ್ಕೂ ಇಷ್ಟಪಡ್ತಿರ್ಲಿಲ್ಲ, ಯಾಕಂದರೆ ಆ್ಯನಿಮೇಷನ್ ಚೆನ್ನಾಗಿರಲ್ಲ, ಹಂಗೆ ಥಿಂಕ್ ಮಾಡ್ತಿದ್ದೆ ನಾನು. ಆದರೆ ಒಂದ್ಸಲ ಈ ಮೂವಿನ ಕ್ಲಿಕ್ ಮಾಡಿ ನೋಡಿದೆ, ಅವಾಗ ಅನಿಸ್ತು 1998 ಈ ಆ್ಯನಿಮೇಷನ್ ತುಂಬಾ ಚೆನ್ನಾಗಿದೆ ಈ ಮೂವಿದು. ಈ ಮೂವಿ ಕ್ಲಿಪ್ಸ್ ಕೂಡ ಆ್ಯಡ್ ಮಾಡಲ್ಲ ನಾನು, ಯಾಕಂದರೆ ಈ ಮೂವಿನ ನೀವು ಬ್ಲೈಂಡಾಗಿ ನೋಡಿ, ಅದೇ ಸ್ಪಾಯ್ಲರ್ಸ್ ಇಲ್ದಲೇ ನೋಡಿ, ಡೈರೆಕ್ಟಾಗಿ ನೋಡಿ. ಅದಕ್ಕಾಗಿ ಈ ಮೂವಿದು ಸ್ವಲ್ಪ ನಿಮಗೆ ಆ್ಯನಿಮೇಷನ್ ಐಡಿಯಾ ಬರಲಿ ಅಂತ ಒಂದು 2-3 ಕ್ಲಿಪ್ಸ್ ಹಾಕ್ತೀನಿ. ಇದ್ರ ಆ್ಯನಿಮೇಷನ್ ಮಾಡಿರೋದು ಜಿಬ್ಲಿ ಸ್ಟುಡಿಯೋಸ್. ಈ ಜಿಬ್ಲಿ ಸ್ಟುಡಿಯೋಸ್ ಫಸ್ಟೇ ಆ್ಯನಿಮೆ ಮೂವಿನ ಇದೆ ನೋಡಿದ್ದು. ಇದು ನೋಡಾದ್ಮೇಲೆ ನನಗೆ ಜಿಬ್ಲಿ ಸ್ಟುಡಿಯೋಸ್ ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬ ಹೈ ಆಗ್ಬಿಡ್ತು. ಅಂದರೆ ಈ ಥರ ಮೂವಿ ಒಂದು ಆ್ಯನಿಮೇಷನ್ ಆಗಿರ್ಬೋದು, ಸ್ಟೋರಿ ಲೈನ್ ಆಗಿರ್ಬೋದು, ಅಂದರೆ ಪ್ರೆಸೆಂಟೇಷನ್ ಯಾವ ಥರ ರೀತಿ ಪ್ರೆಸೆಂಟ್ ಮಾಡಿದರೆ ಈ ಮೂವಿನ ನನಗಂತೂ ತುಂಬ ಇಷ್ಟ ಆಯಿತು. ಈ 3 ಮೂವಿ ಕೂಡ ಹಿಂದಿ ಫ್ಯಾಂಡಬಲ್ ಅವೈಲೇಬಲ್ ಇದೆ. ಮತ್ತು ಈ 3 ಮೂವಿಲಿ ಒಂದು ಸಿಮಿಲಾರಿಟೀಸ್ ಇದೆ. ಏನು ಸಿಮಿಲಾರಿಟೀಸ್, ಏನು ಕಾಮನ್ ಇದೆ 3 ಮೂವಿಯಲ್ಲಿ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. 3 ಮೂವಿನ ನೋಡಿದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು.